ವಿಪಕ್ಷಗಳಿಂದ ಅಹೋರಾತ್ರಿ ಹೋರಾಟ ನಡೀತಾ ಇದೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿ ರಾಮ್ಜಿ ಕಾಯ್ದೆ ಏನಿದೆ, ಒಂದು ನರೇಗಾ ಯೋಜನೆ ಹೆಸರನ್ನು ಚೇಂಜ್ ಮಾಡಿದ್ರಲ್ಲ, ಅದನ್ನು ಜನರ ಮನಸ್ಸಿಂದ ತಳ್ಳಿ ಹಾಕೋಕೆ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಯ ಹುಟ್ಕೊಳ್ತಾ ಇದೆ. ಈ ವಿಚಾರದಲ್ಲಿ ಅವರಿಗೆ ಏನೂ ಕೂಡ ಸಹಿಸೋಕ್ಕಾಗ್ತಾ ಇಲ್ಲ. ನಾವು ಹೋರಾಟ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಜನರು ಕಿವಿಕೊಟ್ಟು ಎಲ್ಲಿ ತಿರುಗಿ ಬೀಳ್ತಾರೋ ಎನ್ನುವಂತಹ ಭಯ ಶುರುವಾಗಿದೆ. ಅದಕ್ಕೆ ಈ ರೀತಿಯಾಗಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ BJPಯವರು, JDSನವರು ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ DK ಶಿವಕುಮಾರ್. ವಿಧಾನಸಭೆಯಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಅವರು ಚರ್ಚೆ ಮಾಡಲಿ, ಏನಾದರೂ ಮಾಡ್ಕೊಳ್ಳಿ, ಅವರ ಕಾಲದಲ್ಲಿ ಏನೇನಾಗಿತ್ತು ಅಂತ ನಮಗೂ ಕೂಡ ಗೊತ್ತಿದೆ, ನಾವು ಕೂಡ ಎಲ್ಲ ದಾಖಲೆಗಳನ್ನು ತರ್ತೀವಿ. ನರೇಗಾ ಹಿಂದೆ ಪಂಚಾಯಿತಿಯಲ್ಲಿ ತೀರ್ಮಾನ ಆಗ್ತಾ ಇತ್ತು, ನರೇಗಾ ವಿಚಾರವಾಗಿ ತೀರ್ಮಾನವನ್ನು ಮಾಡ್ಬೋದಿತ್ತು. ಆದರೆ ಈಗ ವೈಯಕ್ತಿಕವಾಗಿ ತೀರ್ಮಾನ ಮಾಡಬಹುದಾಗಿತ್ತು ಕೆಲವೊಂದು ವಿಚಾರದಲ್ಲಿ. BJP ಸರ್ಕಾರದ ರಾಜ್ಯಗಳಲ್ಲಿ ಇದನ್ನು ಜಾರಿ ಮಾಡೋಕೇನೆ ಆಗ್ತಾ ಇಲ್ಲ, ಅವರಿಗೆ ಆಗಿಲ್ಲ ಕೂಡ. ಎಲ್ಲವನ್ನು ಕೂಡ ಬಿಚ್ಚಿಡೋದಕ್ಕೆ ನಾವು ರೆಡಿ ಇದ್ದೀವಿ, ದಾಖಲೆಗಳ ಸಮೇತವಾಗಿ ನಾವು ಬರ್ತೀವಿ, ನೀವು ಮಾತನಾಡೋಕ್ಕೆ ಬರ್ತೀರಾ ಅಂತ ಸವಾಲು ಕೂಡ ಹಾಕಿದ್ದಾರೆ. ಚರ್ಚೆ ಮಾಡಲಿ, ಅವರೇನಾದರೂ ಮಾಡ್ಕೊಳ್ಳಿ, ನಾವು ಕೂಡ ಮಾಡ್ತೀವಿ. ಅಹೋರಾತ್ರಿ ಧರಣಿಯನ್ನು ಮಾಡಿದ್ರೆ ನಾವು ಎದುರ್ಕೊಳ್ಳೋದಿಲ್ಲ, ಅವರೇ ಭಯಪಟ್ಟಂತೆ ಕಾಣ್ತಾ ಇದೆ. ಇದನ್ನು ವಿಷಯಾಂತರ ಮಾಡೋಕೇನೆ ಇವರು ಈ ರೀತಿಯಾಗಿ ಹೈ ಡ್ರಾಮಾವನ್ನು ಮಾಡ್ತಾ ಇದ್ದಾರೆ. ಅಧಿವೇಶನದ ಕೊನೆಯ ದಿನ ಡ್ರಾಮಾವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ DK ಶಿವಕುಮಾರ್ BJP ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾವುದೇ ವಿಷಯ ಇಲ್ಲ ಅವರಿಗೆ, ಯಾವ ತನಿಖೆಗೆ ಬೇಕಾದರೂ ಕರೀಲಿ, ನಾವು ರೆಡಿ ಇದ್ದೀವಿ ಅಂತ ಹೇಳಿ DK ಶಿವಕುಮಾರ್ ವಿಧಾನಸಭೆಯಲ್ಲಿ ಮಾತನಾಡಿರುವಂಥದ್ದು. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಚರ್ಚೆ ಮಾಡಲಿ, ಈಗ ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ. ಈಗ ನರೇಗಾ ಮನ್ರೇಗಾಲಿ ಒಂದೊಂದು ಪಂಚಾಯತಿಲಿ ತೀರ್ಮಾನ ಮಾಡ್ಬೋದಾಯಿತು, ವೈಯಕ್ತಿಕವಾದ ತೀರ್ಮಾನ ಆಯಿತು. ಅವರು ಹೇಳಿ ಈಗ ಎಷ್ಟು ದನಿನ ಕಟ್ಟಿಗೆ ಕೊಟ್ಕೋದು, ಎಷ್ಟು ಜಮೀನು ಮಟ್ಟ ಮಾಡ್ಬೋದು, ಯಾರ ಜಮೀನು ಮಟ್ಟ ಮಾಡ್ಬೋದು, ಅವರ ಸರ್ಕಾರದಲ್ಲೇ BJP ಗೌರ್ಮೆಂಟ್ಗಳೇ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು ಬಿಚ್ಚಿಡಕ್ಕೆ ನಾವೆಲ್ಲ ದಾಖಲೆಗಳು ಮಡಿಕೊಂಡು ಕೂತಿದ್ದೀವಿ. ಸೊ ಚರ್ಚೆ ಮಾಡಿ, ಅವರು ಮಾಡಲಿ, ನಾವು ಮಾಡೋಣ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡ್ಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ. ಅರ್ಥ ಆಯ್ತಾ? ಹಿಂದೆ ಹೇಳಿದ್ರಲ್ಲ, ಈಗ ಪೊಲೀಸ್ ಕ್ಯಾಂಪ್ದು ಅವರೇ ಹೇಳಿದ್ರಲ್ಲ, ಪೊಲೀಸ್ ಕ್ಯಾಂಪ್ ಯಾರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು? ಈಗ ಅವರೇ ಆಫೀಸರ್ ಒಪ್ಕೊಂಡಿದ್ರು, ಸ್ಕ್ಯಾಮ್ ಆಗಿದೆ ಅಂತ ಒಪ್ಕೊಂಡಿದ್ರು, ಜೈಲು ಕಳಿಸಿದ್ರು. ADGP ಪಾಪ ಹೋದ ಜೈಲಿಗೆ, ಈಗೇನೋ ಬಂದವನಂತೆ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಂದೊಬ್ಬ ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಮೆಟ್ರೋ ನಮ್ಮ ಕೈಲಿಲ್ಲಪ್ಪ, ಅದೊಂದು ಕಮಿಟಿ ಇದೆ, ಕಮಿಟಿಯವ್ರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ. ನೋಡಪ್ಪ, ಅವ್ರಿಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.